ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನಿಂದ ಮಕರಾಕ್ಷನ ಸಂಹಾರ ಎಂಬ 79ನೆಯ ಸರ್ಗಕ್ಕೆ ಸ್ವಾಗತ. ನಿರ್ಗತಂ ಮಕರಾಕ್ಷಂತೆ ದೃಷ್ಟ್ವಾ ವಾನರ ಯೋಥಪಾಃ ಅಪ್ಲುತ್ಯ ಸಹಸಾ ಸರ್ವೇ ಯೋದ್ಧುಕಾಮ ವ್ಯವಸ್ಥಿತಾಃ. ಮಕರಾಕ್ಷನು ರಾಕ್ಷಸ ಸೈನಿಕರೊಡನೆ ಲಂಕಾ ಪಟ್ಟಣದಿಂದ ಹೊರಬಂದುದನ್ನು ನೋಡಿದೊಡನೆಯೇ ವಾನರ ದಳಪತಿಗಳು ಯುದ್ಧಾಕಾಂಕ್ಷಿಗಳಾಗಿ ಛಂಗನೆ ಹಾರಿ ಯುದ್ಧ ಸನ್ನದ್ಧರಾಗಿ ನಿಂತರು. ಅನಂತರ ಹಿಂದೆ ದೇವತೆಗಳಿಗೂ ದಾನವರಿಗೂ ನಡೆದ ಯುದ್ಧದಂತೆಯೇ ರಾಕ್ಷಸರಿಗೂ ಮತ್ತು ವಾನರರಿಗೂ ಅತಿ ಘೋರವಾದ ಮತ್ತು ರೋಮಾಂಚಕವಾದ ಯುದ್ಧವು ಪ್ರಾರಂಭವಾಯಿತು. ವೃಕ್ಷ, ಶೈಲ, ಶೂಲ, ಗದಾ, ಪರಿಘಗಳೇ ಮುಂತಾದ ಆಯುಧಗಳ ಪ್ರಹಾರಗಳಿಂದ ಕಪಿ ನಿಶಾಚರರು ಒಬ್ಬರನ್ನೊಬ್ಬರು ಮರ್ದನ ಮಾಡುತ್ತಿದ್ದರು. ರಾಕ್ಷಸರು ಶಕ್ತಿಯಾಯುಧ, ಕತ್ತಿ, ಗದೆ, ಭಲ್ಲೆ, ತೋಮರ, ಪಟ್ಟಿಷ, ಬಿಂದಿಪಾಲ, ಬಾಣಗಳು, ಪಾಶ, ಮುದ್ಗರ, ದಂಡಗಳು ಇವೇ ಮುಂತಾದ ಆಯುಧಗಳಿಂದ ವಾನರ ಶ್ರೇಷ್ಠರನ್ನು ಸಂಹರಿಸತೊಡಗಿದರು. ಖರಪುತ್ರನಾದ ಮಕರಾಕ್ಷನ ಬಾಣಗಳಿಂದ ಪೀಡಿತರಾದ ವಾನರರು ಭ್ರಾಂತರಾಗಿ ಭಯಪೀಡಿತರಾಗಿ ದಿಕ್ಕಾಪಾಲಾಗಿ ಓಡತೊಡಗಿದರು. ವಾನರರು ಪಲಾಯನ ಮಾಡುತ್ತಿರುವುದನ್ನು ನೋಡಿ ವಿಜಯೋತ್ಸಾಹದಿಂದ ಶೋಭಿಸುತ್ತಿದ್ದ ದರ್ಪಿಷ್ಠರಾದ ರಾಕ್ಷಸರು ಸಿಂಹದಂತೆ ಗರ್ಜಿಸತೊಡಗಿದರು. ಹೀಗೆ ವಾನರ ನಾಯಕರು ಚದುರಿ ಪಲಾಯನ ಮಾಡುತ್ತಿರಲು ಶ್ರೀರಾಮನು ಬಾಣಗಳ ವರ್ಷದಿಂದ ರಾಕ್ಷಸರು ಮುಂದೆ ಬರುವುದನ್ನು ತಡೆದನು. ರಾಕ್ಷಸ ಸೈನಿಕರನ್ನು ಬಾಣ ವರ್ಷದಿಂದ ತಡೆದುದನ್ನು ನೋಡಿ ಕೋಪಾವಿಷ್ಟನಾದ ಮಕರಾಕ್ಷನು ಶ್ರೀರಾಮನಿಗೆ ಹೇಳಿದನು, ರಾಮ, ನಿಲ್ಲು. ಈಗ ನನಗೂ ನಿನಗೂ ದ್ವಂದ್ವ ಯುದ್ಧವು ನಡೆಯಲಿದೆ. ನಿಷಿದ್ಧವಾದ ಬಾಣಗಳ ಪ್ರಯೋಗದಿಂದ ನೀನು ಪ್ರಾಣತ್ಯಾಗ ಮಾಡುವಂತೆ ಮಾಡುವೆನು. ದಂಡಕಾರಣ್ಯದಲ್ಲಿ ನನ್ನ ತಂದೆಯನ್ನು ಅಂದರೆ ಖರನನ್ನು ಕೊಂದ ದಿವಸದಿಂದಲೂ ನೀನು ರಾಕ್ಷಸರ ಹನನ ಕಾರ್ಯದಲ್ಲಿಯೇ ತೊಡಗಿರುವೆ. ಇದನ್ನು ನೆನೆದೊಡನೆ ನನ್ನ ಕೋಪವು ಉಕ್ಕೇರಿ ಬರುತ್ತದೆ. ದುರಾತ್ಮನೆ ರಾಘವ, ಆ ಮಹಾವನದಲ್ಲಿ ಅಂದು ನೀನು ನನ್ನ ಕಣ್ಣಿಗೆ ಬೀಳಲಿಲ್ಲ. ಈಗ ನಿನ್ನನ್ನು ನೋಡಿದೊಡನೆಯೇ ನನ್ನ ಅಂಗಾಂಗಗಳು ಕೋಪದಿಂದ ದಹಿಸಿ ಹೋಗುತ್ತಿವೆ. ಸಿಂಹವು ಕ್ಷುದ್ರ ಮೃಗಗಳನ್ನು ಬಯಸುವಂತೆ ನಾನು ನಿನ್ನ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದೆನು. ಸೌಭಾಗ್ಯವಶದಿಂದ ಈಗ ನೀನು ನನ್ನ ಕಣ್ಮುಂದೆ ನಿಂತಿರುವೆ. ಈಗ ನನ್ನ ಬಾಣದಿಂದ ಹತನಾಗುವ ನೀನು ಯಮನ ಪಟ್ಟಣಕ್ಕೆ ಹೋಗಿ ಯಾವ ರಾಕ್ಷಸ ವೀರರನ್ನು ಸಂಹರಿಸಿದೆಯೋ ಅವರ ಜೊತೆಯಲ್ಲಿಯೇ ವಾಸ ಮಾಡಲಿರುವೆ. ಹೆಚ್ಚು ಮಾತನಾಡಿ ಪ್ರಯೋಜನವೇನಿದೆ? ರಾಮ, ನನ್ನ ಈ ಒಂದು ಮಾತನ್ನು ಕೇಳು. ಸಮಸ್ತ ಲೋಕಗಳು ನನಗೂ ಮತ್ತು ನಿನಗೂ ಈ ರಣರಂಗದಲ್ಲಿ ನಡೆಯಲಿರುವ ಮಹಾ ಸಮರವನ್ನು ನೋಡಲಿ. ಅಸ್ತ್ರಯುದ್ಧ, ಗದಾಯುದ್ಧ, ಬಾಹುಯುದ್ಧ ಇವೇ ಮೊದಲಾದ ಬಗೆ ಬಗೆಯ ಯುದ್ಧಗಳಲ್ಲಿ ನಿನಗೆ ಯಾವ ಯುದ್ಧದಲ್ಲಿ ಹೆಚ್ಚಿನ ಪರಿಶ್ರಮವಿರುವುದೋ, ನೀನು ಯಾವ ಯುದ್ಧವನ್ನು ವಿಶೇಷವಾಗಿ ಅಭ್ಯಾಸ ಮಾಡಿರುವೆಯೋ ಅದರ ಮೂಲಕವಾಗಿಯೇ ನಮ್ಮಿಬ್ಬರಿಗೂ ಯುದ್ಧವಾಗಲಿ. ಮನಸ್ಸಿಗೆ ಬಂದಂತೆ ರಗಳುತ್ತಲೇ ಇದ್ದ ಮಕರಾಕ್ಷನ ಮಾತನ್ನು ಕೇಳಿ ಶ್ರೀರಾಮನು ಗಹಗಹಿಸಿ ನಗುತ್ತಾ ಹೇಳಿದನು, ರಾಕ್ಷಸನೇ, ಉಚಿತವಲ್ಲದ ಮಾತುಗಳನ್ನೇಕೋ ರಗಳುತ್ತಿರುವೆ. ಆದರೆ ಯುದ್ಧದಲ್ಲಿ ವಾಗ್ಬಲದಿಂದಲೇ ಶತ್ರುವನ್ನು ಜಯಿಸುವ ಸಾಧ್ಯತೆಯಿಲ್ಲ. ಜಯಾಪಜಯಗಳನ್ನು ನಿಶ್ಚಯಿಸಬೇಕಾದರೆ ಯುದ್ಧ ಮಾಡಲೇಬೇಕು. ಪಾಪಿಷ್ಠನೇ, ದಂಡಕಾರಣ್ಯದಲ್ಲಿ 14,000 ರಾಕ್ಷಸರೊಡನೆ ನಿನ್ನ ತಂದೆ ತ್ರಿಶಿರಸ, ದೂಷಣ ಇವರೆಲ್ಲರನ್ನೂ ನಾನು ಸಂಹರಿಸಿದೆನು. ತೀಕ್ಷ್ಣವಾಗಿರುವ ಕೊಕ್ಕುಗಳು, ಅಂಕುಶಕ್ಕೆ ಸಮಾನವಾಗಿರುವ ಉಗುರುಗಳು ಇರುವ ರಣಹದ್ದು, ಗುಳ್ಳೆನರಿ ಮತ್ತು ಕಾಗೆಗಳು ಅವರೆಲ್ಲರ ರುಚಿಕರವಾದ ಮಾಂಸಗಳನ್ನು ತಿಂದು ತೃಪ್ತಿ ಹೊಂದಿದವು. ಈಗ ಅವೇ ನಿನ್ನ ಮಾಂಸವನ್ನು ತಿಂದು ತೃಪ್ತಿ ಹೊಂದಲಿವೆ. ಶ್ರೀರಾಮನು ಹೀಗೆ ಹೇಳಲು ಮಹಾಬಲನಾದ ಮಕರಾಕ್ಷನು ಆ ರಣರಂಗದಲ್ಲಿ ರಾಘವನ ಮೇಲೆ ಬಾಣಗಳ ಸಮೂಹಗಳನ್ನೇ ಸುರಿಸಿದನು. ಆ ಎಲ್ಲ ಬಾಣಗಳನ್ನು ಶ್ರೀರಾಮನು ಹಲವಾರು ಬಾರಿ ಕತ್ತರಿಸಿ ಹಾಕಿದನು. ಚಿನ್ನದ ರೆಕ್ಕೆಗಳನ್ನು ಹೊಂದಿದ್ದ 1000 ಬಾಣಗಳು ತುಂಡು ತುಂಡಾಗಿ ಕೆಳಕ್ಕೆ ಬಿದ್ದವು. ದಶರಥ ಪುತ್ರನಾದ ಶ್ರೀರಾಮನು ಖರಪುತ್ರನಾದ ಮಕರಾಕ್ಷನು ಪರಸ್ಪರವಾಗಿ ಹತ್ತಿರಕ್ಕೆ ಬಂದು ಶೌರ್ಯದಿಂದ ಯುದ್ಧ ಮಾಡತೊಡಗಿದರು. ಶಿಂಜಿನಿ ಮತ್ತು ಅಂಗೈಗಳ ಸಂಘರ್ಷದಿಂದ ಹೊರಹೊಮ್ಮುತ್ತಿದ್ದ ಇಬ್ಬರ ಧನುಸ್ಸುಗಳ ಶಬ್ದವು ಆಕಾಶದಲ್ಲಿರುವ 2 ಮೇಘಗಳ ಶಬ್ದಗಳಂತೆಯೇ ಕೇಳಿಬರುತ್ತಿದ್ದಿತು. ಅಂತಹ ಅದ್ಭುತವಾದ ಶ್ರೀರಾಮ ಮಕರಾಕ್ಷರ ಯುದ್ಧವನ್ನು ನೋಡಲು ದೇವದಾನವ ಗಂಧರ್ವ ಕಿನ್ನರ ಮಹಾಸರ್ಪರು ಆಕಾಶದಲ್ಲಿ ಉಪಸ್ಥಿತರಾಗಿದ್ದರು. ಒಬ್ಬರು ಮತ್ತೊಬ್ಬರನ್ನು ಗಾಯಗೊಳಿಸುತ್ತಿದ್ದರು. ಅವರ ಬಲವು ಇಮ್ಮಡಿಯಾಗಿ ಹೆಚ್ಚುತ್ತಿದ್ದಿತು. ಇಬ್ಬರು ಪರಸ್ಪರವಾಗಿ ಅಸ್ತ್ರಗಳಿಂದ ಪ್ರತೀಕಾರ ಮಾಡುತ್ತಿದ್ದರು. ಶ್ರೀರಾಮನು ಬಿಟ್ಟ ಬಾಣಗಳನ್ನು ರಾಕ್ಷಸನು ಕತ್ತರಿಸುತ್ತಿದ್ದನು. ಅಂತೆಯೇ ರಾಕ್ಷಸನು ಬಿಟ್ಟ ಬಾಣಗಳನ್ನು ಶ್ರೀರಾಮನು ತುಂಡು ತುಂಡುಗಳನ್ನಾಗಿ ಮಾಡುತ್ತಿದ್ದನು. ಎಲ್ಲ ದಿಕ್ಕುಗಳು ಉಪದಿಕ್ಕುಗಳು ಬಾಣಗಳ ಸಮೂಹಗಳಿಂದ ಮುಚ್ಚಿ ಹೋದವು.
ಅಂತೆಯೇ ಭೂಮಿಯು ಮುಚ್ಚಿ ಹೋಯಿತು. ಯಾವ ಕಡೆಯಲ್ಲಿಯೂ ಏನೊಂದು ಕಾಣುತ್ತಲೇ ಇರಲಿಲ್ಲ. ಬಳಿಕ ಕ್ರುದ್ಧನಾದ ಮಹಾಬಾಹುವಾದ ರಾಘವನು ನಿಶಿತವಾದ ಬಾಣಗಳಿಂದ ರಾಕ್ಷಸನ ಧನುಸ್ಸನ್ನು ಕತ್ತರಿಸಿದನು. ಮರುಕ್ಷಣದಲ್ಲಿಯೇ 8 ನಾರಾಚಗಳಿಂದ ಮಕರಾಕ್ಷನ ಸಾರಥಿಯನ್ನು ಗಾಯಗೊಳಿಸಿದನು. ಅನಂತರ ಬಾಣಗಳಿಂದ ರಥವನ್ನು ಧ್ವಂಸ ಮಾಡಿ ಕುದುರೆಗಳನ್ನು ಸಂಹರಿಸಿ ಕೆಳಗುರುಳಿಸಿದನು. ಹೀಗೆ ರಥವನ್ನು ಕಳೆದುಕೊಂಡ ಮಕರಾಕ್ಷನು ನೆಲದ ಮೇಲೆ ನಿಂತನು. ಹಾಗೆ ನಿಂತ ಮಕರಾಕ್ಷನು ಸರ್ವ ಪ್ರಾಣಿಗಳನ್ನು ಭಯಗೊಳಿಸುವ ಪ್ರಳಯ ಕಾಲದ ಅಗ್ನಿಯಂತೆಯೇ ಕಾಣುತ್ತಿದ್ದ ಶೂಲಾಯುಧವನ್ನೆತ್ತಿಕೊಂಡನು. ಆ ಮಹಾಶೂಲವನ್ನು ಸಾಮಾನ್ಯರು ಹೊಂದಲು ಸಾಧ್ಯವಿರಲಿಲ್ಲ. ಅದು ಮಕರಾಕ್ಷನಿಗೆ ರುದ್ರದೇವನಿಂದಲೇ ಕೊಡಲ್ಪಟ್ಟಿದ್ದಿತು. ಮತ್ತೊಂದು ಸಂಹಾರಾಸ್ತ್ರದಂತೆಯೇ ಇದ್ದ ಆ ಭಯಂಕರವಾದ ಶೂಲಾಯುಧವು ಆಕಾಶದಲ್ಲಿ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದಿತು. ಆ ಮಹಾಶೂಲವನ್ನು ಕಂಡು ದೇವತೆಗಳು ಭಯಭ್ರಾಂತರಾಗಿ ದಿಕ್ಕಾಪಾಲಾಗಿ ಓಡಿಹೋದರು. ಮಕರಾಕ್ಷನು ಪ್ರಜ್ವಲಿಸುತ್ತಿದ್ದ ಆ ಮಹಾಶೂಲವನ್ನು ಹಿಂದಕ್ಕೂ ಮುಂದಕ್ಕೂ 4 ಬಾರಿ ಆಡಿಸುತ್ತಾ ಅತ್ಯಂತ ಕ್ರುದ್ಧನಾಗಿ ಶ್ರೀರಾಮನ ಮೇಲೆ ರಭಸದಿಂದ ಎಸೆದನು. ಮಕರಾಕ್ಷನ ಕೈಯಿಂದ ಹೊರಬಂದು ತನ್ನ ಕಡೆಗೆ ರಭಸದಿಂದ ಬರುತ್ತಿದ್ದ ಜಾಜ್ವಲ್ಯಮಾನವಾಗಿದ್ದ ಆ ಶೂಲವನ್ನು ಶ್ರೀರಾಮನು ಆಕಾಶದಲ್ಲಿಯೇ 4 ಬಾಣಗಳಿಂದ ಕತ್ತರಿಸಿ ಹಾಕಿದನು. ದಿವ್ಯವಾದ ಸುವರ್ಣದಿಂದ ಸಮಲಂಕೃತವಾಗಿದ್ದ ಆ ಮಹಾಶೂಲವು ಶ್ರೀರಾಮನ ಬಾಣಗಳಿಂದ ಕತ್ತರಿಸಲ್ಪಟ್ಟು ಅನೇಕ ಚೂರುಗಳಾಗಿ ಉಲ್ಕೆಯು ಆಕಾಶದಿಂದ ಚೂರು ಚೂರುಗಳಾಗಿ ಭೂಮಿಯ ಮೇಲೆ ಬೀಳುವಂತೆ ಎಲ್ಲೆಡೆಗಳಲ್ಲಿಯೂ ವ್ಯಾಪಿಸಿಕೊಂಡು ಭೂಮಿಯಲ್ಲಿ ಬಿದ್ದಿತು. ಅನಾಯಾಸವಾಗಿ ಕಷ್ಟಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಶ್ರೀರಾಮನು ಶೂಲವನ್ನು ಕತ್ತರಿಸಿ ಹಾಕಲು ಆಕಾಶದಲ್ಲಿ ಇದ್ದವರೆಲ್ಲರೂ ಸಾಧು ರಾಘವ ಸಾಧು ಎಂದು ಶ್ರೀರಾಮನನ್ನು ಪ್ರಶಂಸೆ ಮಾಡಿದರು. ರುದ್ರದತ್ತವಾಗಿದ್ದ ಮಹಾಶೂಲವು ಧ್ವಂಸವಾಗಲಾಗಿ ಮಕರಾಕ್ಷನು ಮುಷ್ಟಿಯನ್ನೆತ್ತಿಕೊಂಡು ಎಲವೋ ನಿಲ್ಲು ನಿಲ್ಲು ಎಂದೆನ್ನುತ್ತಾ ಶ್ರೀರಾಮನ ಕಡೆಗೆ ನುಗ್ಗಿದನು. ರಾಕ್ಷಸನು ತನ್ನ ಮೇಲೆ ಬೀಳಲು ರಭಸದಿಂದ ಬರುತ್ತಿರುವುದನ್ನು ಕಂಡು ಶ್ರೀರಾಮನು ಗಹಗಹಿಸಿ ನಗುತ್ತಾ ಪಾವಕಾಸ್ತ್ರವನ್ನು ಧನುಸ್ಸಿಗೆ ಹೂಡಿದನು. ಮರುಕ್ಷಣದಲ್ಲಿಯೇ ಆ ಅಸ್ತ್ರದಿಂದ ಮಕರಾಕ್ಷನನ್ನು ಪ್ರಹರಿಸಿದನು. ಆ ಮಹಾಸ್ತ್ರವು ಮಕರಾಕ್ಷನ ಹೃದಯವನ್ನು ಭೇದಿಸುತ್ತಲೇ ರಾಕ್ಷಸನು ಪ್ರಾಣ ತೊರೆದು ಕೆಳಗುರುಳಿದನು. ಮಕರಾಕ್ಷನು ಕೆಳಕ್ಕೆ ಬಿದ್ದುದನ್ನು ಕಂಡು ಶ್ರೀರಾಮ ಬಾಣಗಳಿಂದ ಪೀಡಿತರಾದ ರಾಕ್ಷಸರೆಲ್ಲರೂ ಲಂಕೆಯ ಕಡೆಗೆ ಓಡತೊಡಗಿದರು. ವಜ್ರಾಯುಧದಿಂದ ಕತ್ತರಿಸಲ್ಪಟ್ಟ ಪರ್ವತವು ಕೆಳಕ್ಕೆ ಬೀಳುವಂತೆ ಶ್ರೀರಾಮನ ಬಾಣಗಳ ವೇಗದಿಂದ ಹತನಾದ ಮಕರಾಕ್ಷನನ್ನು ನೋಡಿ ದೇವತೆಗಳೆಲ್ಲರೂ ಪರಮ ಹೃಷ್ಟರಾದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 79ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.